ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ವಾಷಿಂಗ್ ಮಿಷಿನ್ನು, ಫ್ರಿಜ್ಜು, ಮಿಕ್ಸಿ ಎಲ್ಲ ತಂದಿಟ್ಟಿರೋದು ನೋಡಿ. ಯವಿ ನಮ್ಮನೇನ ಇದು? ನನ್ನ ಕೈಯಲ್ಲಿ ನಂಬಕ್ಕಾಗ್ತಾ ಇಲ್ಲ. ಹೌದು, ನಮ್ಮಟ್ಟಿನೇಯ. ಆದ್ರೂ ದಿಢೀರಂತೆ ಇದೆಲ್ಲ ಎಲ್ಲಿಂದ ಬಂತು? ಏನಾದರೂ ಲಾಟ್ರಿ ಗೀಟ್ರಿ ಹೊಡಿತೆ ಅಂತ ಯೋಚನೆ ಮಾಡ್ತಿರ್ತಾಳೆ ವಿದ್ಯಾ. ಅಲ್ಲಿಗೆ ಬರ್ತಾನೆ ಭದ್ರ. ಹಲೋ ಅಂತಾನೆ ಯೋಚನೆ ಮಾಡ್ಕೊಂಡು ಹಾಗೆ ನಿಂತಿರ್ತಾಳೆ. ಚಿಟಿಕೆ ಹೊಡೆದು ಮಾತಾಡಿಸ್ತಾನೆ ಭದ್ರ. ಹೆಂಗೆ ನಾವು ಅಂತಾನೆ ಭದ್ರ. ಮೂತಿ ತಿರ್ಸ್ಕೊಂಡು ಒಳಗಡೆ ಹೋಗ್ತಾಳೆ ವಿದ್ಯಾ. ಎಲ್ಲ ಇವಳ ನೋಡ್ದ ಇವಳನ್ನ 3 ಅಡಿ ಇಲ್ಲ ಎಷ್ಟಾಡ್ತಾಳೆ ಅಂತ ಭದ್ರ ಅನ್ಕೊಂತಿರ್ತಾನೆ. ಇತ್ತ ಬಾಗ್ಲಲ್ಲಿ ಬಂದು ನಿಂತ್ಕೊಂಡು ಈಶ್ವರಿ, ಚಿತ್ರ, ವಿನಂತಿ, ಸಾವಿತ್ರಿ, ಭದ್ರ ಅಂತ ಕೂಗ್ತಿರ್ತಾಳೆ ಸಾವಿತ್ರಿ. ಅವ್ರು ಕೂಗೋದನ್ನ ನೋಡಿ ನಂದೇ ನನ್ಗಾಗೈತಿ ಇವ್ರದ್ದು ಬೇರೆ ಅಂತ ಅನ್ಕೊಂಡು ಹೊರಗಡೆ ಬರ್ತಾನೆ. ಇದ್ಯಾಕತೆ ಒಳ್ಳೆ ಸೂರ್ಯ ಕಿತ್ತೋಗೋ ಥರ ಕಿರ್ಚ್ತಾ ಇದ್ದಿ, ಅಂಥದ್ದೇನಾಯ್ತು ಅಂತಾನೆ ಭದ್ರ. ನನಗೇನೋ ಆಗಿಲ್ಲ ಕಣಪ್ಪ, ನೀ ಸಂದಾಗಿದ್ಯಾ ಇಲ್ವಾ ಅಂತ ನೋಡ್ಕೊಂಡೋಗೋಣ ಅಂತ ಬಂದ್ವಿ ಅಂತಾಳೆ ಸಾವಿತ್ರಿ. ನನಗೇನಾಗದೆ ನೋಡು ಹೆಂಗಿವ್ನಿ ಅಂತ ಭದ್ರ ಹೇಳ್ತಾನೆ. ನೋಡೋಕ್ಕೇನೋ ಸಂದಾಗಿದ್ಯಾ ಭದ್ರ, ಆದರೆ ನಿನ್ನ ಮನಸ್ಸೇ ಯಾಕೋ ಸರಿಗಿಲ್ಲ ಅನ್ನಿಸ್ತೈತೆ ಅಂತ ಚಿತ್ರ ಹೇಳ್ತಾಳೆ. ಅದು ಸಂದಾಗದೆ ಚಿತ್ರಕ್ಕ, ಅದಕ್ಕೇನಾಗದೆ ಅಂತ ಭದ್ರ ಹೇಳ್ತಾನೆ. ಅದು ಸಂದಾಗಿದ್ರೆ ಮನೆಗೆ ಯಾಕಲ ಏನೇನೋ ತಗೊಬರ್ತಾ ಇದೆಯಾ ಅಂತ ಈಶ್ವರಿ ಕೇಳ್ತಾಳೆ. ಅಯ್ಯೋ, ಇದೊಳ್ಳೆ ಚಂದಾಗೈತಲ್ಲ, ನಾನಿರೋ ಮನೆಯಲ್ಲಿ ನನಗೇನೇನು ಬೇಕೋ ಅದನ್ನು ತಂದಿಟ್ಕೋಬಾರ್ದೆ ಅಂತ ಭದ್ರ ಹೇಳ್ತಾನೆ. ಅಲ್ಲ ಕಣೋ, ಔಟರ್ಸ್ಗೆ ಹೋಗಲ್ಲ ಅಂತ ಕುಂತಿದ್ದೆ, ಈಗ ನೋಡಿದ್ರೆ ಪರ್ಮನೆಂಟಾಗಿ ಇಲ್ಲೇ ಜಾಂಡ ಊರಂಗೆ ಕಾಣ್ತಿದ್ಯಾ ಅಂತ ಈಶ್ವರಿ ಹೇಳ್ತಾಳೆ. ಅವನಂಗೇನು ಆಡ್ತಿಲ್ಲ, ಸೆಟ್ಲಾಗ ಕುಂತಿಲ್ಲ ನಾನು. ಬಟ್ಟೆ ಒಗೆಯೋಕ್ಕೆ, ಅಡುಗೆ ಮಾಡೋಕ್ಕೆ ಶಾನೆ ಕಷ್ಟ ಆಗ್ತಾಯಿತ್ತು, ಅದಕ್ಕೆ ಅದೇನೇನು ಬೇಕೋ ಅದನ್ನೆಲ್ಲ ತಂದಿಟ್ಕೊಂಡೆ ಅಷ್ಟೇಯ ಅಂತ ಹೇಳ್ತಿರ್ತಾನೆ ಭದ್ರ. ಅಯ್ಯೋ ಭದ್ರ, ನಿನಗೆ ಯಾಕೆ ಕಷ್ಟ? ನಮಗೆಲ್ಲ ಹೇಳಿದಿದ್ರೆ ನಾವೆಲ್ಲ ಮಾಡ್ತಿರ್ಲಿಲ್ವೇ? ಏನೋ ಅಡುಗೆ ಮಾಡಲ್ಲ ಅಂತೀವ, ಬಟ್ಟೆ ಒಗೆಯಲ್ಲ ಅಂತೀವ ಅಂತ ಸಾವಿತ್ರಿ ಹೇಳ್ತಾಳೆ. ಅತ್ತೆ, ನಾನು ಗಂಡಸು ಅಮ್ಮಮ್ಮಂತವ ಹೆಣ್ಣೆಂಗೆ ಸಹಾಯ ಇಲ್ಲದೆ ಬದುಕಿ ತೋರಿಸ್ತೀನಿ ಅಂತ ಚಾಲೆಂಜ್ ಹಾಕಿ ಬಂದಿವ್ನಿ, ಅದಕ್ಕೆ ನಾನು ಹಿಂಗೆ ಬದುಕ್ತಾ ಇರೋದು, ಅದರಲ್ಲೇನು ತಪ್ಪದೆ ಅಂತ ಭದ್ರ ಹೇಳ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅತ್ತೆ ಮುಂದೆ ಸೋಲ್ಬಾರ್ದು ಅಂತ ತಂದಿರೋದಲ್ವೋ, ಹೆಂಗನ ಮಾಡಿ ಅವಳ ಮನಸ್ಸನ್ನ ಗೆಲ್ಲಬೇಕು ಅಂತ ತಂದಂಗದೆ ಅಂತ ಈಶ್ವರಿ ಹೇಳ್ತಾಳೆ. ನೋಡು ಚಿಕ್ಕವ್ವ, ನೋಡೋರ ಕಣ್ಣಿಗೆ ಹೆಂಗೆ ಕಂಡದೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಊಹೆ ಮಾಡಿಕೊಂಡು ಅವ್ರವ್ರ ಮನಸ್ಸಿಗೆ ಏನು ಪ್ರಶ್ನೆ ಬರ್ತದೋ ಅದನ್ನು ಕೇಳ್ಕೊಂಡು ಕೂತ್ಕೊಂಡ್ರೆ ನನಗೆ ಉತ್ತರ ಕೊಡೋದಕ್ಕಾಗಕ್ಕಿಲ್ಲ. ಓ ಸರಿ, ಬೇಜಾನ್ ಕೆಲಸ ಐತೆ ನನಗೆ ಒಳಗಡೆ ಅಂತ ಹೇಳಿ ಹೊರಟೋಗ್ತಾನೆ ಭದ್ರ. ನೋಡ್ದೇನವ್ವ ಹೆಂಗೆ ಮಾತಾಡಿ ಹೋಯ್ತವನೆ ಅಂತ ಚಿತ್ರ ಹೇಳ್ತಾಳೆ. ಇತ್ತ ಸಾವಿತ್ರಿ, ಅದಕ್ಕೆ ತಿಟ್ವಾಗ್ಲೂ ಈ ಮನೆ ನಾವುಂದೇ ಅಂತ ಅನ್ಕೋಬಿಟ್ಟವನೇ ಅನಿಸುತ್ತೆ ಅಂತ ಹೇಳ್ತಾಳೆ. ಮನೆ ಮಾತ್ರ ಅಲ್ಲ ಸಾವಿತ್ರಿ, ಮನೆ ಒಳಗೆ ಇರೋಳು ಮತ್ತು ಅವಳು ಹೊಟ್ಟೆ ಒಳಗೆ ಇರೋ ಮಗುನ ಇವನು ಒಪ್ಕೊಂಡಾಗದೆ, ಅದಕ್ಕೆ ಈ ಬದಲಾವಣೆ ಅಂತ ಹೇಳ್ತಿರ್ತಾಳೆ ಈಶ್ವರಿ. ಇತ್ತ ಬಕೆಟಲ್ಲಿ ಬಟ್ಟೆ ತಗೊಂಡೋಗ್ತಿರ್ತಾಳೆ ವಿದ್ಯಾ. ಅಂತ ಕೂಗ್ತಾನೆ ಭದ್ರ. ಇಲ್ಲಿ ಅನ್ನೋರು ಯಾರು ಇಲ್ಲ ಅಂತಾಳೆ ವಿದ್ಯಾ. ವಿದ್ಯಾ ಅಂತ ಕೂಗ್ತಾನೆ ಭದ್ರ. ನಾನು ವಿದ್ಯಾ ಅಲ್ಲ, ವಿದ್ಯಾ, ನನಗೆ ಶಾನೆ ಕೆಲಸ ಅದೆ, ಸುಮ್ಕೆ ಯಾಕೆ ಹಿಂಗೆ ನಿಂತಿದ್ದೀರಾ, ಕೂಗಿದ್ದೇನು ಅಂತ ಹೇಳಿ ಅಂತ ವಿದ್ಯಾ ಹೇಳ್ತಾಳೆ. ಎಲ್ಗೋತಾ ಇದ್ದಿ ಅಂತ ಭದ್ರ ಕೇಳ್ತಾನೆ. ಎಲ್ಲಿಗಾದರೂ ಓದ್ತೀನಿ ನಾನು, ನನ್ನಿಷ್ಟ, ನಿನಗ್ಯಾಕೆ ಅಂತ ವಿದ್ಯಾ ಹೇಳ್ತಾಳೆ. ಕೇಳಿದ್ದಕ್ಕೆ ನೆಟ್ಗೆ ಉತ್ತರ ಕೊಡು ಅಂತಾನೆ ಭದ್ರ. ಕಂಡು ಹೆಣ್ಣು ಗಂಡು ಅಂತ ಕೇಳೋರ್ಗೆ ಯಾರು ಉತ್ತರ ಕೊಟ್ಟಾರೋ ಹೇಳಿ, ಕಾಣಿಸ್ತಾ ಇಲ್ವೇ? ಇತ್ಲ ಕಡೆ ಬಟ್ಟೆ ಒಗೆಯೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ವಿದ್ಯಾ ಹೇಳ್ತಾಳೆ. ಅದೇನದು ದೊಡ್ಡದಾಗಿ ನಮ್ಮಿಬ್ರು ರೂಮೇಟು ಅಂತ ಹೇಳ್ತಿದ್ದೆ ಅಂತಾನೆ ಭದ್ರ. ಒಟ್ಟಿಗೆ ಇದ್ದೀವಿ ಅಂದ್ಮ್ಯಾಕೆ ಅದೇ ಅಲ್ವೇ ಅಂತ ವಿದ್ಯಾ ಹೇಳ್ತಾಳೆ. ಅಂದ್ಮ್ಯಾಕೆ ಇಲ್ಲಿರೋ ವಸ್ತುಗಳನ್ನೆಲ್ಲ ನೀನು ಉಪಯೋಗಿಸ್ಕೋಬೋದು ತಾನೆ ಅಂತ ಹೇಳ್ತಾನೆ ಭದ್ರ. ಹಂಗೆಲ್ಲ ಬೇರೆಯವರು ವಸ್ತುಗಳನ್ನ ಯೂಸ್ ಮಾಡೋಕ್ಕೆ ನನ್ನ ಸ್ವಾಭಿಮಾನ ಅಡ್ಡ ಬರ್ತದೆ ಅಂತ ವಿದ್ಯೆ ಹೇಳ್ತಾಳೆ. ಅಡ್ಡ ಬರೋ ಸ್ವಾಭಿಮಾನಕ್ಕೆ ಬಾಡಿಗೆ ಕೊಟ್ಟು ಉಪಯೋಗಿಸ್ಕೊಳಕ್ಕೆ ಹೇಳು ಅಂತ ಭದ್ರ ಹೇಳ್ತಾನೆ. ನನಗೇನು ಅವಶ್ಯಕತೆ ಇಲ್ಲ ಅಂದ್ಮೇಕೆ ನಾನೇ ಬಾಡಿಗೆ ಕಟ್ಟಬೇಕು ಅಂತ ವಿದ್ಯೆ ಹೇಳ್ತಾಳೆ. ಯಾಕೆ ಅಂದರೆ ಈ ಮನೆ ಕರೆಂಟ್ ಬಿಲ್ಲು, ಬಾಡಿಗೆ ಎಲ್ಲದರಲ್ಲೂ ಅರ್ಧ ದುಡ್ಡು ಕಟ್ತಾ ಇದೆಯಾ ತಾನೆ ಅಂತಾನೆ ಭದ್ರ. ಇದೆಲ್ಲ ನಿಮ್ಗೆ ಅವಶ್ಯಕತೆ ಐತೆ, ನೀವು ಯೂಸ್ ಮಾಡ್ತಾ ಇದ್ದೀರಾ, ನೀವೇ ಕಟ್ಕೊಳ್ಳಿ ಅಂತಾಳೆ ವಿದ್ಯಾ. ನನಗೇನು ಅವಶ್ಯಕತೆ ಇಲ್ಲ ಇದ್ರೆಲ್ಲದ್ರದ್ದು ಅಂತಾಳೆ ವಿದ್ಯಾ. ನಂಗೆ ಗೊತ್ತಾಯ್ತು, ಬರೋ ತಿಂಗಳು ಕರೆಂಟ್ ಬಿಲ್ ಬಂದಾಗ ಇದನ್ನೆಲ್ಲ ನೀವು ಒಬ್ಬರೇ ಉಪಯೋಗಿಸಿರೋದು, ನಾನು ಕರೆಂಟ್ ಮಾತ್ರ ಉಪಯೋಗಿಸಿರೋದು ಅಂತ ಕರೆಂಟ್ ಬಿಲ್ ಎಲ್ಲ ನನ್ನ ಒಬ್ಬನ ಹತ್ರನೇ ಕಟ್ಟಿಸ್ಬಿಡೋಣ ಅಂತ ಪ್ಲ್ಯಾನಾ ಅಂತಾನೆ ಭದ್ರ. ಅದೆಲ್ಲ ನಾವು ಮಾಡೋಕ್ಕಿಲ್ಲ ವಿದ್ಯೆ ಹೇಳ್ತಾಳೆ. ಹಿಂಗೆಲ್ಲ ಮಾಡೋರ್ನ ಎಷ್ಟು ಜನ ನೋಡಿಲ್ಲ ನಾನು. ತಿಮ್ಮಣ್ಣನ ಮನೇಲೂ ಭಾಗ ಆದವಾಗ ಹಿಂಗೆಯ ಒಂದೇ ಮನೆಯಲ್ಲಿ ಮಧ್ಯಕ್ಕೆ ಗೋಡೆ ಹಾಕ್ಕೊಂಡಿದ್ರು. ಈಗ ನೋಡಿದ್ರೆ ಲೈಟ್ ಬಿಲ್ ಕಟ್ಟೋ ವಿಷಯಕ್ಕೆ, ನೀರು ಬಿಲ್ ಕಟ್ಟೋ ವಿಷಯಕ್ಕೆ ಯಾವಾಗಲೂ ಕಿತ್ತಾಡ್ಕೊಂಡು ಸಾಯ್ತಾ ಇರ್ತಾರೆ. ಅದನ್ನ ಹೋಗಿ ಬಿಡಿಸ್ಬಂದಿದ್ದು ನಾನೇ. ನಮ್ಮ ಮನೇಲಿ ಈ ಥರ ಎಲ್ಲ ಆಗಬಾರ್ದು ಅಂತ ನಾನೇ ಇದನ್ನೆಲ್ಲ ಮಾಡಿವ್ನಿ. ನಿನ್ನ ಸ್ವಾಭಿಮಾನಕ್ಕೆ ಬೆಲೆ ಕಟ್ಬಿಟ್ಟು ಎಲ್ಲ ವಸ್ತುಗಳ್ನೂ ಉಪಯೋಗಿಸ್ಕ ಅಂತ ಹೇಳ್ತಾನೆ ಭದ್ರ. ಹಂಗಾದ್ರೆ ಬಾಡಿಗೆ ಎಷ್ಟು ಕೊಡಬೇಕು ಅಂತಾಳೆ ವಿದ್ಯಾ. ಯಾಕೆ ಕಾಣಕ್ಕಿಲ್ವೇ? ಅದ್ರ ಮೇಲೆ ಬರ್ದದೆ, ಹೋಗಿ ಲೆಕ್ಕ ಹಾಕೋ ಅಂತ ಹೇಳ್ತಾನೆ ಭದ್ರ. 1 ಬಾರಿ ಮಿಕ್ಸಿ ಬಳಸಿದ್ರೆ 50 ರೂ, ವಾಷಿಂಗ್ ಮಿಷಿನ್ 1 ಸಾರಿ ಬಳಸಿದ್ರೆ 100 ರೂಪಾಯಿ ಅಂತ
ಹಾಕಿರೋದನ್ನ ನೋಡಿ ಯೋಚನೆ ಮಾಡ್ತಿರ್ತಾಳೆ. ಹೊಟ್ಟೆ ಮುಟ್ಕೊಂಡು ವಿದ್ಯಾ ಅಲೋ ಎಸ್ಕಿಸ್ ಮೀ ಅಂತಾನೆ ಭದ್ರ. ಅಯ್ಯೋ ಶಿವನೇ ಎಷ್ಟು ಕಿತ ಹೇಳ್ಕೊಟ್ರು ಅದನ್ನೇ ಹೇಳಿ ನೀವು ಅಂತಾಳೆ ವಿದ್ಯಾ. ಹ್ಞೂ ಸರಿ ಏನು ನಿರ್ಧಾರ ಮಾಡಿದ್ರಿ ಹೇಳಿ ಅಂತ ಭದ್ರ ಕೇಳ್ತಾನೆ. ಹ್ಞೂ ಆಯಿತು ಬಾಡಿಗೆ ಕೊಟ್ಟು ಯೂಸ್ ಮಾಡ್ಕೊತೀನಿ ಬಿಡಿ ಅಂತ ವಿದ್ಯಾ ಹೇಳ್ತಾಳೆ. ಹ್ಞೂ ಸರಿ ನೀನೇ ಲೆಕ್ಕ ಮಾಡೋದ್ರಲ್ಲಿ ಎತ್ತಿದ ಕೈ ಅಲ್ವೇ, ಸರಿಯಾಗಿ ಲೆಕ್ಕ ಬರೆದ್ಬಿಟ್ಟು ಸರಿಯಾಗಿ ದುಡ್ಡು ಮಡಗ್ಬಿಡಮ್ಮ, ಮೋಸ ಗೀಸ ಮಾಡಬೇಡ ನೋಡು ಆಮೇಲೆ ಅಂತಾನೆ ಭದ್ರ. ಯಾರಂಗಲ್ಲೂ ಬದುಕೋದಕ್ಕೆ ನನಗಿಷ್ಟ ಇಲ್ಲ, ಅದಕ್ಕೆ ನಾನು ಸ್ವಾಭಿಮಾನನೂ ಒಪ್ಪಕ್ಕಿಲ್ಲ, ಸರಿಯಾಗಿ ಕೊಡ್ತೀನಿ ಬಿಡಿ ಅಂತಾಳೆ ವಿದ್ಯಾ. ಊರಲ್ಲಿ ಇಲ್ದಿರೋ ಸ್ವಾಭಿಮಾನ ಇವಳೊಬ್ಳಿಗೆ ಇರೋದು, ನಮ್ಗೇನಿಲ್ವಾ ಅಂತ ಗೊಣಗ್ತಾ ಇರ್ತಾನೆ ಭದ್ರ. ಧೈರ್ಯ ಇರೋರು ನೇರವಾಗೇ ಕೇಳ್ತಾರೆ, ನಿಮ್ಮಂಗೆ ಒಳಗೊಳಗೆ ಮಾತಾಡೋಕ್ಕಿಲ್ಲ, ಅದೇನು ಅಂತವ ನೇರವಾಗೇ ಕೇಳಿ ಅಂತ ವಿದ್ಯಾ ಹೇಳ್ತಾಳೆ. ಹ್ಞೂ ಅದನ್ನೇ ಸರಿ ಅಂತಂದೆ ಅಂತಾನೆ ಭದ್ರ. ಹಂಗೆ ಬನ್ನಿ ದಾರಿಗೆ ಅಂತ ಅಂದ್ಕೊಂಡು ಹೊರಟೋಗ್ತಾಳೆ ವಿದ್ಯಾ. ನೋಡ್ದೆ ಇವಳನ್ನ ಮಾತಿಗೆ ಏಟಿಗೆ ಕೊಡದೆ ಹೋದ್ರೆ ತಿಂದೂಟ ಜೀರ್ಣನೇ ಆಗಲ್ವೇನೋ, ನಾನು ನುದ್ದೇ ಇಲ್ಲ ಎಷ್ಟು ಆಟ ಆಡ್ತಾಳೆ, ಹಂಗೆ ಕೊಟ್ಬಿಡ್ಬೇಕು ಅವಳಿಗೆ ಹಂಗೆ ಅಂತ ಭದ್ರ ಅನ್ಕೊಂತಿರ್ತಾನೆ. ಇತ್ತ ಚಿತ್ರ ಏನವ್ವ ಇದು ಇಷ್ಟು ದಿನದಿಂದ ಅವಳ ಮುಖ ನೋಡಿದ್ರೆ ಆಗ್ತಾ ಇದ್ದಿದ್ದು ಭದ್ರ, ಇತ್ತ ವಿನಂತಿ ಫ್ರಿಜ್ಜು ವಾಷಿಂಗ್ ಮಿಷಿನು ಅದು ಇದು ಅಂತ ಮನೆ ತುಂಬ ತಂದಾಗ್ತಾನೆ ಕಣವ್ವ. ಇತ್ತ ಚಿತ್ರ ಇದನ್ನೆಲ್ಲ ನೋಡ್ತಾ ಇದ್ರೆ ಭದ್ರನ ಮನಸ್ಸು ಸ್ವಲ್ಪನೇ ಆ ವಿದ್ಯನ ಕಡೆ ವಾಲ್ತಿದೆ ಅನ್ನಿಸ್ತೈತೆ ಅಂತಾಳೆ ಚಿತ್ರ. ಅವಳ ಜೊತೆ ಈ ಅಮ್ಮಮ್ಮ ಬೇರೆ ಆಸ್ಪತ್ರೆಗೆ ಹೋಗಿ ವಂಶದ ಕುಡಿ ಬೆಳಿತೈತೆ ಅಂತ ಹೇಳಿದ್ ಕೇಳಿ ಅವಾಗಿಂದ ಈ ಪ್ರೀತಿ ಕಾಳಜಿ ಸೇವೆ ಎಲ್ಲ ಶುರುವಾಗಿರೋದು ಅಂತ ವಿನಂತಿ ಹೇಳ್ತಾಳೆ. ಇತ್ತ ಚಿತ್ರ ನಿನ್ಗಿನ್ನೂ ಬೇರೆ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ವೇ, ಅವ್ರ ಸಂಬಂಧ ಗಟ್ಟಿ ಆಯ್ತಿರೋದು ಅವಳ ಮೇಲಿಂದ ಪ್ರೀತಿಯಿಂದ ಅಲ್ಲ, ಅವಳು ಹೊಟ್ಟೆ ಒಳಗೆ ಇವನು ವಂಶದ ಕುಡಿ ಐತೆ ಅನ್ನೋ ನಿರೀಕ್ಷೆಯಿಂದ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಈ ನಿರೀಕ್ಷೆ ನಿಜ ಆಗ್ಬಿಡ್ತು ಅಂತಂದ್ರೆ ಅವಳು ಹೊಟ್ಟೆ ಒಳಗಿರೋ ಈ ವಂಶದ ಕುಡಿ ಪ್ರಪಂಚಕ್ಕೆ ಬಂದ್ಬಿಟ್ರೆ ಅಂತ ಹೇಳ್ತಿರ್ತಾಳೆ ಸಾವಿತ್ರಿ. ಆ ದಿನ ಬಂತು ಅಂತ ಅನ್ಕೋ, ಇವತ್ತು ಅವಳ ಮಾತನ್ನ ಲೆಕ್ಕಕ್ಕೆ ಇಟ್ಕೊಳ್ದೇ ಇರೋರು ನಾಳೆ ಅವಳ ಮಾತನ್ನ ವೇದವಾಕ್ಯ ಅನ್ನೋ ಥರ ನೋಡ್ತಾರೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಇವತ್ತು ಮೂಲೆ ಗುಂಪಾಗಿರೋಳು ನಾಳೆ ಮೂಲ ಸ್ಥಾನಕ್ಕೆ ಬಂದು ಕೂತ್ಕೊಬಿಡ್ತಾಳೆ ಅಂತ ಸಾವಿತ್ರಿ ಹೇಳ್ತಾಳೆ. ಒಡ್ತಿ ಮಾತ್ರ ಅಲ್ವೇ, ಅವಳ ಕೈಯಲ್ಲಿ ಮಗ ಹಿಡ್ಕೊಂಡು ನಿಂತ್ಕೊಂಡ್ಲು ಅಂದ್ಕೋ ಮಹಾರಾಣಿ ಥರ ಮೆರೆಸ್ತಾರೆ ಅಂತ ಈಶ್ವರಿ ಹೇಳ್ತಾ ಇರ್ತಾಳೆ. ಇವತ್ತು ಕಳ್ಸಕ್ಕೆ ನೋಡ್ತಾ ಇರೋರು ನಾಳೆ ಮನೆ ಒಳಗೆ ಕರ್ಕೊಂತಾರೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಇತ್ತ ವಿದ್ಯಾ ಬಟ್ಟೆ ಆರೋಕೋದಕ್ಕಂತ ತಗೊಬರ್ತಾ ಇರ್ತಾಳೆ ಬಕೆಟಲ್ಲಿ. ಅದನ್ನ ನೋಡಿ ಅಜ್ಜಮ್ಮ ಅಯ್ಯೋ ನಿಂತ್ಕೊಳ್ಳೆ ಅಂತ ಅಜ್ಜಮ್ಮನನ್ನು ಚಂಪ ಓಡೋಡಿ ಬರ್ತಾ ಇರ್ತಾರೆ. ಇದೇನೇ ಇದು ಒಂದು ಬಕೆಟ್ ತುಂಬ ಬಟ್ಟೆನ ನೀನೇ ಸೆಣದ್ಬಿಟ್ಟಿಯಾ ಅಂತ ಕೇಳ್ತಾಳೆ ಅಜ್ಜಮ್ಮ. ಇಲ್ಲ ಅಮ್ಮಮ್ಮ ಅದು ಅಂತಿರ್ತಾಳೆ ವಿದ್ಯಾ. ಇಲ್ಲ ಅಂತ ಬೇರೆ ಸುಳ್ಳು ಹೇಳಿ ಏನೇ ಲೇ, ನಿನ್ನ ತಲೆಯಲ್ಲಿ ಏನೇ ತುಂಬ್ಕೊಂಡಿದ್ಯಾ, ಹೊಸಿನಾದ್ರೂ ಬುದ್ಧಿ ಬೇಡವೇನೆ ನಿನಗೆ ಅಂತ ಹೇಳ್ತಿರ್ತಾಳೆ ಅಜ್ಜಮ್ಮ. ಅಮ್ಮಮ್ಮ ಅದು ಬಟ್ಟೆ ಅಂತಿರ್ತಾಳೆ ವಿದ್ಯಾ. ಏನೇ ಬಸ್ರಿ ಅನ್ನೋ ಜ್ಞಾನ ಇದ್ದಿತ್ತೋ ಇಲ್ವೋ, ಇಷ್ಟೊಂಥರ ಬಟ್ಟೆನ ಕೂತ್ಕೊಂಡು ಸೆಣದ್ರೆ ಮಗಿಗೇನಾಗಬೇಡ ಹೇಳು, ಅಲ್ವೇ ನನ್ನ ಮಾತಿಗೇನೋ ಬೆಲೆ ಇಲ್ಲ ಸರಿ, ಆದರೆ ಡಾಕ್ಟ್ರ್ ಹತ್ರ ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೋಗೋದಾಗ ಜಾಗ್ರತೆಯಿಂದ ಇರು ಅಂತ ಹೇಳಿದ್ರು ತಾನೆ, ಅವ್ರ ಮಾತನ್ನು ಗಾಳಿಗೆ ತೂರಿದ್ರೆ ಹೆಂಗೆ ಅಂತಾಳೆ ಅಜ್ಜಮ್ಮ. ಅಯ್ಯೋ ಅಮ್ಮಮ್ಮ ಈ ಬಟ್ಟೆ ಅಂತಿರ್ತಾಳೆ ವಿದ್ಯಾ. ಅಜ್ಜಮ್ಮ ಮಾತಾಡಕ್ಕೆ ಬಿಡದೆ ವಿದ್ಯಾನ ಮಾತಾಡ್ತಾ ಇರ್ತಾರೆ. ನೀ ಮಾತಾಡ್ಬೇಡ್ವೆ ಸುಮ್ಕೆ ಇರು, ಯಾಕೆ ಚಂಪಿ ಇಲ್ವೇ ಅವಳು ಸೆಣಗ್ದಾಕಿಲ್ಲೇ ಅಂತಾಳ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಯ್ಯೋ ಅಮ್ಮಮ್ಮ ವಸಿ ನಾನು ಹೇಳಿದ್ದನ್ನ ಕೇಳಿ, ಇದನ್ನ ನನ್ನ ಕೈಯಾರ ಸೆಣ್ದಿಲ್ಲ ಅಂತಾಳೆ ವಿದ್ಯಾ. ಮತ್ತೆ ಅಂತಾಳೆ ಅಜ್ಜಮ್ಮ. ಅದು ಅವರು ವಾಷಿಂಗ್ ಮಿಷಿನ್ ತಂದವ್ರೆ ಅದಕ್ಕೆ ಹಾಕಿದ್ದೆ ಅಂತಾಳೆ ವಿದ್ಯಾ. ಅವರು ಅಂದರೆ ಯಾರೇ ಅಂತಾಳೆ ಅಜ್ಜಮ್ಮ. ಅದೇ ಅಮ್ಮಮ್ಮ ಅವರು ಅಂತ ನಾಚಿಕೆಯಿಂದ ಹೇಳ್ತಿರ್ತಾಳೆ ವಿದ್ಯಾ. ಓಹೋ ನಿನ್ನ ಗಂಡ ಅನ್ನೋ ಅಂತಾಳೆ ಅಜ್ಜಮ್ಮ. ಅದನ್ನು ಬಾಯಿ ಬಿಟ್ಟು ಹೇಳ್ಬೇಕು ತಾನೆ, ಏ ಚಂಪಿ ನಿನ್ಗಾದ್ರೂ ಗೊತ್ತಾಗಕ್ಕಿಲ್ವೇನೆ, ನೀನಾದರೂ ಹೇಳ್ಬೇಕು ತಾನೆ ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ ವಿದ್ಯಾಕ್ಕ ಅದನ್ನೇ ಹೇಳಕ್ಕೆ ಬಂದಿದ್ದು ಅಂತಾಳೆ ಚಂಪಾ. ಹ್ಞೂ ಸರಿ ಬಿಡು ಅಂತ ಅಜ್ಜಮ್ಮ ಹೇಳ್ತಾಳೆ. ನಾನು ಹಂಗೆಲ್ಲ ಹೇಳೋಕ್ಕಿಲ್ಲ ಅಂತ ನಿಮಗೆ ಗೊತ್ತು ಅಲ್ವೇ ಅಂತಾಳೆ ವಿದ್ಯಾ. ಇಂಥ ಮಾತಿಗೆ ಏನೂ ಕಮ್ಮಿ ಇಲ್ಲ. ಅದು ಸರಿ ಅವ್ನು ಕಂಡ್ರೆ ಆಗೋಕ್ಕಿಲ್ಲ ಅಂತ ಹೇಳ್ದವಳು ಅವ್ನು ತಂದಿದ್ರಲ್ಲಿ ಹೆಂಗೆ ಸೆಂಡೆ ಅಂತ ಕೇಳ್ತಾಳೆ ಅಜ್ಜಮ್ಮ. ಅದು ಅವರು ಬಾಡಿಗೆ ಕೊಟ್ಬಿಟ್ಟು ಉಪಯೋಗಿಸ್ಕೊ ಅಂತ ಹೇಳವ್ರೆ ಅಂತ ವಿದ್ಯಾ ಹೇಳ್ತಾಳೆ. ಓ ನಿಮ್ಮದು ಇದು ಬೇರೆನೋ, ಹ್ಞೂ ಸರಿ ನಿನ್ನ ಗಂಡ ತಂದಿದ್ರಲ್ಲೇ ಸೆಣ್ಕೋ, ಆದರೆ ಚಂಪ ಒಣಗಾಕ್ತಾಳೆ ಬಿಡು ಅಂತ ಹೇಳಿ ಅಜ್ಜಮ್ಮ ಏ ಚಂಪಿ ಒಣಗಾಕೆ ಅಂತ ಹೇಳ್ತಾಳೆ. ಸರಿ ಅಂತಾಳೆ ಚಂಪಾ. ಸರಿ ನೀನು ಒಳಕ್ಕೋಗು ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಅಮ್ಮಮ್ಮ ಅಂತ ಬಕೆಟ್ ಅಲ್ಲೇ ಇಟ್ಬಿಟ್ಟು ಒಳಗಡೆ ಹೋಗ್ತಾಳೆ ವಿದ್ಯಾ. ನೋಡೆ ಚಂಪಿ ಕಳ್ಳನ ಮಗನಿಗೆ ಒಳಗಡೆ ಸಿಟ್ಟು ಕೋಪ ನೆಟ್ಗೆ ಮಾತು ಆಡಲ್ಲ, ಆದರೆ ಹೆಂಡ್ತಿ ಬಟ್ಟೆ ಸೆಣ್ದು ಕಷ್ಟಪಡೋದನ್ನ ನೋಡೋಕ್ಕಾಗದೆ ಬಟ್ಟೆ ಒಗೆಯೋ ಮಿಷಿನ್ ತಂದವನೇ, ಅದರಲ್ಲೂ ಕೆಳಗೆ ಬಿದ್ದಿದ್ರು ಮೀಸೆ ಮಣ್ಣು ಅಂಟ್ಕೊಂಡಿಲ್ಲ ಅನ್ನಂಗೆ ಬಾಡಿಗೆ ಬೇರೆ ಫಿಕ್ಸ್ ಮಾಡ್ಗವನೆ ಅಂತ ಅಜ್ಜಮ್ಮ ಹೇಳಿ ಹ್ಞೂ ಸರಿ ಹೋಗಿ ಒಣಗಾಕು ಅಂತ ಹೇಳ್ತಾಳೆ. ಸರಿ ಅಮ್ಮಮ್ಮ ಅಂತಾಳೆ ಚಂಪಾ. ಇತ್ತ ಮಂಚನ್ನು ಬೆಡ್ ಎತ್ಕೊಬಂದ ಅಕ್ಕ ಅಂತ ಕೂಗ್ತಿರ್ತಾರೆ. ಯಾರು ನೀವು, ಏನಾಗಬೇಕಾಗಿತ್ತು ಅಂತಾಳೆ ವಿದ್ಯಾ. ಭದ್ರಣ್ಣ ಹೇಳಿದ್ರು ಮಂಚ ಎಲ್ಲ ಅಟ್ಟಿಗಾಕು ಅಂತ ಹೇಳ್ತಾರೆ. ಓ ಹೌದೇ, ಓ ತಕೊಂಡು ನಡೀರಿ ಅಂತ ಹೇಳ್ತಿ ಒಳಗಡೆ ಕಳಿಸ್ತಾಳೆ ವಿದ್ಯಾ. ಇದನ್ನೆಲ್ಲ ನಿಮ್ಮಪ್ಪ ನನಗೋಸ್ಕರ ಮಾಡ್ತಿದ್ದಾರೆ ಅಂದ್ಕೊಂಡಿದ್ಯಾ,
ಇಲ್ಲ ಇಲ್ಲ ಇದನ್ನೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರ ಅಂತ ಹೊಟ್ಟೆ ಮುಟ್ಕೊಂಡು ಮಾತಾಡ್ತಿರ್ತಾಳೆ ವಿದ್ಯಾ. ಇತ್ತ ಈಶ್ವರಿ ಅವಳು ಹೊಟ್ಟೆಯಲ್ಲಿರೋದು ಬರೀ ಮಗ ಅಲ್ವೇ, ಅವಳು ಗೌರವ ಸ್ಥಾನ ಮಾನ ಕೊಡೋ ಅಂತ ಶಕ್ತಿ ಅಂತ ಹೇಳ್ತಿರ್ತಾಳೆ. ಆ ಮಗು ಹುಟ್ಟಿದ್ರೆ ತಾನೆ ವಿದ್ಯನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸೋದು ಅಂತಿರ್ತಾಳೆ ಸಾವಿತ್ರಿ. ಊರಿಗೆ ಬಂದವಳು ನೀರಿಗೆ ಬರ್ತಾಳೆ ಅನ್ಮ್ಯಾಕೆ ಬಸ್ರಿ ಆಗಿರೋಳು ನಾಳೆ ಮಗ ಯಾರಕ್ಕಿಲ್ವೇ ಅಂತ ಚಿತ್ರ ಹೇಳ್ತಾಳೆ. ನಾವು ಅದಕ್ಕೆ ಅವಕಾಶ ಕೊಡದೇ ಇದ್ರೆ ಅಂತಾಳೆ ಸಾವಿತ್ರಿ. ಮಗ ಹುಟ್ಟಕ್ ಮುಂಚೆನೆ ಹುಟ್ಟಡಗಿಸ್ಬಿಟ್ರೆ ಅಂತ ಈಶ್ವರಿ ಹೇಳ್ತಾಳೆ. ಅವಾಗ ಅವಳಿಗೆ ಈ ಹಟ್ಟಿ ಒಳಗಡೆ ಎಲ್ಲ ಔಟ್ ಹೌಸ್ ಅಲ್ಲಿ ಇರೋದಕ್ಕೂ ಜಾಗ ಇರಕ್ಕಿಲ್ಲ, ಹಂಗೆ ಒದ್ದು ಆಚೆ ಹಾಕ್ಬೇಕು ಅಂತಾಳೆ ವಿನಂತಿ. ಇತ್ತ ಭದ್ರ ಬಂದು ವಾಷಿಂಗ್ ಮಿಷಿನ್ ಉಪಯೋಗಿಸ್ಬಿಟ್ಟವಳೆ, ಮಿಕ್ಸಿ ಉಪಯೋಗಿಸ್ಬಿಟ್ಟವಳೆ, ಎಲ್ಲಾನು ಉಪಯೋಗಿಸವಳೆ ಅಂತ ಒಂದ್ ಕಡೆಯಿಂದ ನೋಡ್ಕೊ ಬರ್ತಾನೆ. ಐರನ್ ಬಾಕ್ಸ್ನು ಉಪಯೋಗಿಸವಳೆ. ಸ್ವಾಭಿಮಾನ ಅಂತ ಇದ್ಲು ಈ ಮೂರಡಿ. ಈಗ ಸರಿಯಾಗಿ ಸ್ವಾಭಿಮಾನಕ್ಕೆ ಬೆಲೆ ಕಟ್ಸ್ತೀನಿ ನೋಡು. ಬರ್ಲಿ ತಡಿ ಅನ್ಕೊಂಡು ಎಲ್ಲೋದ್ಲಿ ಇವಳು ಅನ್ಕೊಂತಿರ್ತಾನೆ ಭದ್ರ. ವಿದ್ಯಾ ನೀರ್ ಬಿನ್ಗೆ ಎತ್ಕೊಂಡು ಇಟ್ಟು ಬರ್ತಾಳೆ. ಏ ವಿದ್ಯಾ ಅಂತಾನೆ ಭದ್ರ. ನಿಮ್ಗೆ ಅವಾಗ್ಲೇ ಹೇಳಿದ್ದು ಅಂತ ವಿದ್ಯಾ ಹೇಳ್ತಿರ್ತಾಳೆ. ಆಯ್ತಾಯ್ತು ನೀನು ಸಿ ವಿದ್ಯಾ ಅಂತಾನೆ ಭದ್ರ. ಅದೇನೋ ಅಂತ ಹೇಳಿ ಅಂತಾಳೆ ವಿದ್ಯಾ. ನಾನು ಹೇಳಕ್ಕೇನು ಇಲ್ಲ, ನೀನ್ ಲೆಕ್ಕ ಹೇಳು ಅಂತಾನೆ ಭದ್ರ. ಯಾವ ಲೆಕ್ಕನೋ ಅಂತಾಳೆ ವಿದ್ಯಾ. ಇಲ್ಲಿರೋ ವಸ್ತುಗಳನ್ನೆಲ್ಲ ಉಪಯೋಗಿಸಿದ್ಯಲ್ಲ ಅದ್ರ ಲೆಕ್ಕ ಅಂತಾನೆ ಭದ್ರ. ಅವತ್ತಿಂದ ಅವತ್ತೇ ಲೆಕ್ಕ ಚುಪ್ತಾ ಆಗ್ಬೇಕು ಅಂತ ಹೇಳಿರ್ಲಿಲ್ವೇ, ಏನ್ ಅಂಕೆ ಕರ್ಸ್ಕೊಂಡು ನೋಡ್ತಾ ಇದ್ಯಾ, ಹೋಗಿ ನಿನ್ ಸ್ವಾಭಿಮಾನ ಕೇಳು ಲೆಕ್ಕ ಚುಪ್ತಾ ಮಾಡೋದಕ್ಕೆ ಅಂತ ಭದ್ರ ಹೇಳ್ತಾನೆ. ಲೆಕ್ಕ ಕೇಳಕ್ ಮೊದ್ಲು ಪಕ್ಕ ತಿರುಗಿ ನೋಡಿದ್ರೆ ಗೊತ್ತಾಗ್ತದೆ ಅಂತ ವಿದ್ಯಾ ಹೇಳ್ತಾಳೆ. ಆಗ್ಲೇ ಎಲ್ಲ ರೆಡಿ ಮಾಡಿ ಮಡಗ್ಬಿಟ್ಟಿದ್ಯೋ ಅಂತ ಅನ್ಕೊಂಡು ಅತ್ತ ಇತ್ತ ತಿರುಗಿ ನೋಡಿ ಎಲ್ಲೇನು ಕಾಣಿಸ್ತಾ ಇಲ್ಲ ಅಂತ ಭದ್ರ ಹೇಳ್ತಾನೆ. ಕಣ್ಣಿಗೇನು ಇಟ್ಕೊಂಡಿದ್ದೀರಾ, ಅಲ್ಲೇ ನಿನ್ ಬಟ್ಟೆಗಳನ್ನ ಐರನ್ ಮಾಡಿ ಇಟ್ಟಿಲ್ವೇ ಅಂತ ವಿದ್ಯಾ ಹೇಳ್ತಾಳೆ. ಬಟ್ಟೆ ನೋಡಿ ಭದ್ರ, ಅದಕ್ಕೆ ಅಂತಾನೆ ಭದ್ರ. ಅದಕ್ಕೆ ಅಂದ್ರೆ ಇಷ್ಟು ಬಟ್ಟೆನೆಲ್ಲ ಆಚೆ ನೀವು ಐರನ್ ಮಾಡಕ್ ಕೊಟ್ಟಿದ್ರೆ 300 ರೂಪಾಯಿ ಆಗಿರೋದು ಗೊತ್ತೇ ಅಂತ ವಿದ್ಯಾ ಹೇಳ್ತಾಳೆ. ಓಹೋ ನಾನೇನ್ ಮಾಡಕ್ ಹೇಳಿದ್ನೆ ಅಂತಾನೆ ಭದ್ರ. ನಾನು ಹಂಗೆ ಈ ವಸ್ತುಗಳನ್ನೆಲ್ಲ ತಂದ್ ಮಡಿಗೆ ಅಂತ ಹೇಳಿದ್ನೆ, ನೀವುನುವೆ ಈ ಬಾಡಿಗೆ ಸಂಪಾದನೆ ಮಾಡೋದಕ್ಕೆಲ್ಲ ತಂದಿದ್ದೀರಾ, ಅದಕ್ಕೆ ನಾನು ಸಂಪಾದನೆ ಜಾಸ್ತಿ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಈ ಕೆಲಸ ಮಾಡಿವ್ನಿ. ಆಟೆಯ ಲೆಕ್ಕ ಅಲ್ಲಿಗೆ ಲೆಕ್ಕ ಚುಪ್ತಾ ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೇನೀಗ ಅಂತಾನೆ ಭದ್ರ. ಏನು ಇಲ್ಲ, ಐರನ್ ಮಾಡಿರೋ ಚಾರ್ಜ್ಗಾಗಿ ಇವತ್ತಿನ ಬಾಡಿಗೆಗಾಗಿ ಇನ್ನೂ ಹಸಿ ಮಿಕ್ತದೆ, ಅದ್ರಲ್ಲಿ ನೀವು ಚಾಕ್ಲೇಟು ಅಥವಾ ಸಂಜೆ ಹೊತ್ತು ತಗೊಂತೀರಲ್ಲ ಕುಡ್ಕೊಳ್ಳಿ, ನನ್ನ ಹೆಸ್ರು ಹೇಳ್ಕೊಂಡು ಮಜಾ ಮಾಡ್ಕೊಳ್ಳಿ ಆಯ್ತೇ ಅನ್ಕೊಂಡು ಹೊರಟೋಗ್ತಾಳೆ ವಿದ್ಯಾ. ಎಲ್ಲ ಕುಳ್ಳು ಮೂಟೆ. ಇವಳೇನು ನನ್ನ ಕುಡ್ಕ ಅನ್ಕೊಬಿಟ್ಟಿದ್ದಾಳೆ, ಏನ್ ಕತೆ. ಅಲ್ಲ ಇವಳನ್ನ ನಾನೇನೋ ಅನ್ಕೊಂಡಿದ್ದೆ, ನನಗೆ ಬಿಟ್ಬಿಟ್ಲಲ್ಲ, ಎಲ್ಲೋತಾಳೆ ನೋಡ್ಕೊಂತೀನಿ ಅಂತ ಭದ್ರ ಅನ್ಕೊಂತಿರ್ತಾನೆ. ಇತ್ತ ಅಜ್ಜಮ್ಮ ಚಂಪಾ ಹತ್ರ ಮಾತಾಡ್ತಿರ್ತಾಳೆ. ಮನ್ಸಲ್ಲಿ ಅಷ್ಟೊಂದು ಪ್ರೀತಿ ಮಾಡ್ಕೊಂಡು ಎಲ್ರ ಮುಂದ್ಗುಟ್ಟೆ ಆಟ ಆಡ್ತಾ ಇದೀಯಾ, ಬಾರ್ಲಾ ಇವತ್ತು ಕಾದಿದೆ ನಿಂಗೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಭದ್ರ ಗಾಡಿ ಓಡಿಸ್ಕೊಂಡು ಬರ್ತಾನೆ. ಗಾಡಿ ಇಳಿದು ಭದ್ರ ಮನೆಗೆ ಹೋಗ್ತಿದ್ರೆ ಲೇ ಭದ್ರ ಮೊಮ್ಮಗ್ನೆ ಬಾರ್ಲಾ ಇಲ್ಲಿ ಅಂತ ಕೂಗ್ತಾಳೆ ಅಜ್ಜಮ್ಮ. ಯಾಕಮ್ಮಮ್ಮ ನೆಮ್ಮದಿಯಾಗಿ ಮಲ್ಕೊಳೋದ್ ಬಿಟ್ಬಿಟ್ಟು ಇನ್ನೂ ಹಂಗೆ ಎದ್ದು ಕೂತಿದ್ಯಾ ಅಂತ ಭದ್ರ ಹೇಳ್ತಾನೆ. ಅದು ನಮ್ಮ ಮನೆಗೊಂದು ದೊಡ್ಡ ಫ್ರಿಜ್ಜು, ಬಟ್ಟೆ ಒಗೆಯೋ ಮಿಷಿನು, ಹಂಗೆ ಒಂದು ದೊಡ್ಡ ಟಿವಿ ತರಬೇಕು ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಎಷ್ಟೆಲ್ಲ ಆತದೆ, ಎಲ್ಲಿ ತಗೊಂಡ್ರೆ ಸಂದಾಗಿರ್ತದೆ ಅಂತ ನಿನ್ನ ಕೇಳಬೇಕು ಅನ್ಕೊಂಡೆ, ಅದಕ್ಕೆ ನಿನ್ ದಾರಿನೇ ಕಾಯ್ತಾ ಕೂತಿದ್ದೀನಿ ಅಂತಾಳೆ ಅಜ್ಜಮ್ಮ. ಅಲ್ಲ ಅದನ್ನೆಲ್ಲ ನನ್ನ ಹತ್ರ ಕೇಳೋದಕ್ಕೆ ಅದ್ರನ್ನೇನಾದ್ರೂ ಮಾರೋ ಅಂಗಡಿ ಇಟ್ಟಿವ್ನ, ಇಲ್ಲಾಂದ್ರೆ ಅಲ್ಲೆಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನ ನಾನು ಅಂತಾನೆ ಭದ್ರ. ಆದ್ರೂ ನೀನು ಇತ್ತೀಚೆಗೆ ಹೋಗಿ ಎಲ್ಲಾನು ತಗೊಬಂದಿದ್ಯಲ್ಲಪ್ಪ, ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಅನುಭವನೂ ಇರ್ತದಲ್ವೇ, ಏನೇ ಆಗ್ಲಿ ಅನುಭವಸ್ತನ ಮಾತು ಕೇಳೋದು ಒಳ್ಳೇದೇ ಅಲ್ವೇ ಅಂತ ಅಜ್ಜಮ್ಮ ಹೇಳ್ತಾಳೆ. ಅದನ್ನ ನಂತವ ಕೇಳೋದಕ್ಕಿನ್ನ ಅಂಗಡಿಗೆ ಹೋಗ್ಬಿಟ್ಟು ಏನೇನ್ ಬೇಕೋ ತಗೋ ಅಂತ ಭದ್ರ ಹೇಳ್ತಾನೆ. ಅವ್ರ ಅಂಗಡಿಯಲ್ಲಿ ಇರೋ ವಸ್ತುಗಳೆಲ್ಲ ಖಾಲಿ ಆಗ್ಲಿ ಅನ್ನೋ ಕಾರಣಕ್ಕೆ ಅವು ಹೆಂಗಿದ್ರುನುವೆ ಚಿನ್ನಾರನ್ನ ಅಂತ ಹೋಗ್ಲಿ ನಮ್ಮನ್ನೆಲ್ಲ ಯಾಮರ್ಸ್ಬಿಡ್ತಾರೆ, ಅದಕ್ಕೆ ನಾವು ನಮ್ಮ ಎಚ್ಚರಿಕೆಯಿಂದ ಇರ್ಬೇಕಲ್ವೇ, ಹೆಂಗೂ ನೀನು ಎಂಟ್ರಿಗೋಸ್ಕರ ತಂದು ಪ್ರೀತಿಯಿಂದ ಮಡಗಿದ್ಯಲ್ಲಪ್ಪ, ಹಂಗಾಗಿ ಅದ್ರ ಬಗ್ಗೆ ಹೊಸಿ ನಿನ್ಗೆ ತಿಳುವಳಿಕೆ ಇರ್ತದಲ್ವಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಓಹೋಹೋ ಇದೆಲ್ಲ ಯಾಕೆ ಅಂತ ನನ್ಗೀಗ ಅರ್ಥ ಆಯ್ತು ನೋಡು ಅಂತ ಹೇಳ್ತಾನೆ ಭದ್ರ. ನಿನ್ ಮನ್ಸಲ್ಲೂ ಏನಿದೆ ಅನ್ನೋದು ನೀನು ಅವನ್ನೆಲ್ಲ ತಂದ್ಮೇಲೆನೆ ನಮಗೂ ಗೊತ್ತಾಗಿದ್ದು ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ ಸುಮ್ಮನೆ ಕುತ್ಕೊಂಡ್ರೆ ಸರಿ, ಈಗ ಏನೇನೋ ಮಾತಾಡ್ಬೇಡ, ನಾನು ಅವನ್ನೆಲ್ಲ ತಂದಿರೋದು ಅವಳಿಗೋಸ್ಕರ ಅಲ್ಲ ಅಂತ ಭದ್ರ ಹೇಳ್ತಾನೆ. ಮತ್ತಿನ್ಯಾರಿಗೋಸ್ಕರ ತಂದಿರೋದು ಅಂತ ಕೋಟ್ಲೆ ಕೇಳ್ತಾನೆ. ಮತ್ತಿನ್ಯಾರಿಗೋಸ್ಕರ ಅಂದ್ರೆ ಮನೆಗೋಸ್ಕರ, ನನಗೋಸ್ಕರ ತಂದಿರೋದು ಅಂತಾನೆ ಭದ್ರ. ಮನೆಗೋ ಮನೆಯವ್ರಿಗೋ ಅಲ್ಲ, ಮನೆ ಏನಾದ್ರು ಬಟ್ಟೆ ಹಾಕೊಳ್ತೈತಾ, ಇಲ್ಲಾಂದ್ರೆ ಫ್ರಿಜ್ ಒಳಗಡೆ ತರಕಾರಿ ಏನಾದ್ರು ಇಟ್ಕೊಳ್ತೈತಾ ಅಂತ ಕೋಟ್ಲೆ ಹೇಳ್ತಾನೆ. ಹಂಗಲ್ಲ ಕಣ್ಲಾ, ನಾನು ಮನೇಲೇ ಇವನೇ, ನನ್ನ ಕೆಲಸ ನಾನೇ ಮಾಡ್ಕೋಬೇಕು ತಾನೆ ಅಂತ ಭದ್ರ ಹೇಳ್ತಾನೆ. ಮತ್ತೆ ಅತ್ಕೆಮ್ಮನ್ಗೆ ಯಾಕೋ ಬಟ್ಟೆನ ಅದರಲ್ಲೇ ಸೆಣ್ಕೋಬೇಕು ಅಂತ ಹೇಳಿದ್ದು, ಅದು ಬಾಡಿಗೆ ಕೊಟ್ಟು ಅಂತಾನೆ ಕೋಟ್ಲೆ. ಆಗ್ಲೇ ಎಲ್ಲರಿಗೂ ಡಂಗೂರ ಸಾರ್ಬಿಟ್ಟವಳೆ ಅಂತ ಭದ್ರ ಹೇಳ್ಕೊಂತಿರ್ತಾನೆ. ಲೇ ಕೋಟ್ಲೆ, ಕೋಪ ಅನ್ನೋದು ಬುದ್ಧಿ ಬಾಗ್ಲನ್ನ ಮುಚ್ಚಿಸಿದ್ರು, ಪ್ರೀತಿ ಅನ್ನೋದು ಈ ಮನ್ಸಿನ ಬಾಗ್ಲನ್ನ ತೆಗೆಸಿ ಮನೆಗೆ ಬೇಕಾಗಿರೋ ಸಾಮಾನೆಲ್ಲ ತರುವಂಗೆ ಮಾಡ್ಬಿಟ್ಟೈತೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅದೇ ಈಗ ಸುಮ್ಕೆ ಇದ್ರೆ ಸರಿ, ಏನೋ ಸುಮ್ಮನೆ ಕಲ್ಪನೆ ಮಾಡ್ಕೋಬೇಡಿ ಅಂತ ಭದ್ರ ಹೇಳ್ತಾನೆ. ಅಜ್ಜವ್ವ, ಈ ಪ್ರೀತಿ ಅನ್ನೋದು ಬೋರ್ಗಲ್ ಒಳಗಡೆ ಇರೋ ನೀರಿದ್ದಂಗೆ, ಮೇಲೆ ಕಾಣಕ್ಕಿಲ್ಲ, ಅದೇ ಮೋಟ್ರ್ ಹಾಕೊಡಿದ್ರೆ ತಿರ್ಗಾ ನೀರು ಬರ್ತಾನೆ ಇರ್ತದೆ ಅಂತಾನೆ ಕೋಟ್ಲೆ. ಲೇ ಕೋಟ್ಲೆ, ನಿನ್ ತೆಪ್ಪಗಿರಕ್ಕಾಗಲ್ವೇನ್ಲ, ನಾನು ನಿಂತವ ಹೇಳಕ್ ಬಂದಿದ್ನ ಅವಳಿಗೋಸ್ಕರ ತಂದಿರೋದು ಅಂತವ,
ನಾನು ಅವಳ ಮೇಲೆ ಪ್ರೀತಿ ಐತೆ ಅಂತ ಹೇಳಿದ್ನೇನ್ಲ ಅಂತಾನೆ ಭದ್ರ. ಅದನ್ನೇನು ನೀನು ಬಾಯಿ ಬಿಟ್ಟು ಹೇಳ್ದಿದ್ರು ನಮಗೆಲ್ಲ ತಿಳಿತದೆ. 67 ಮಳೆಗಾಲನ್ನ ಕಂಡೋಳು ನಾನು. ನನಗಾಗಿರೋ ಅನುಭವದಷ್ಟೇ ನಿನ್ಗಿನ್ನೂ ವಯಸ್ಸಾಗಿಲ್ಲ. ನಂತವನೇ ಅವತಾರ ತೋರ್ಸೋಕೆ ಬರಬೇಡ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಕರೆಕ್ಟಾಗಿ ಹೇಳ್ದೆ ಅಜ್ಜವ್ವ ಅಂತ ಕೋಟ್ಲೆ ಹೇಳ್ತಾನೆ. ಲೇ ಮನೆ ಆಳ್ ನನ್ನ ಮಗನೇ ನಿನ್ನ ಅಂತಿರ್ತಾನೆ ಭದ್ರ. ಸಾಕು ನಿಲ್ಸ್ಲಾ, ಅವ್ನಿಗೆ ಯಾಕ್ಲಾ ಬೈತಿದ್ಯಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಸತ್ಯ ಹೇಳಿದ್ರೆ ಕೋಪ ಬರೋದು ಸಹಜ ಅಲ್ವೇನಾ ಅಜ್ಜಮ್ಮ ಅಂತ ಕೋಟ್ಲೆ ಹೇಳ್ತಾನೆ. ಆಡಿ ಆಡಿ ನಿಮ್ಮದು ಟೈಮು ಅದಕ್ಕೆ ಆಡ್ತಾ ಇದ್ದೀರಾ. ಟೈಮ್ ಬರಲಿ ಆವಾಗ ನಾನು ಉತ್ತರ ಕೊಡ್ತೀನಿ ನಿಮ್ಮೆಲ್ರಿಗೂ ಅಂತ ಭದ್ರ ಹೇಳ್ತಾನೆ. ಆ ಟೈಮ್ ಬಂದರೆ ನೋಡ್ಕೊಂಡ್ರೆ ಆಯಿತು, ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗು ಅಂತ ಅಜ್ಜಮ್ಮ ಹೇಳ್ತಾಳೆ. ನನ್ನ ವಯಸ್ಸಿಗಿಂತ ಜಾಸ್ತಿ ಅನುಭವ ಆಗಿರೋಳು ನೀನು. ಅದು ಅಲ್ಲದೆ 67 ಮಳೆಗಾಲ ಕಂಡಿರೋಳು ನೀನು. ನನ್ನೇ ಕೇಳಿ ಹೋಗ್ತಾಗೋ ಅಂತ ಹೇಳಿ ಭದ್ರ ಅಲ್ಲಿಂದ ಹೊರಟೋಗ್ತಾನೆ. ಭದ್ರ ಮಾತಾಡಿದ್ದು ಹೋಗಿದ್ದು ನೋಡಿ ಮೂವರನ್ನು ನಗ್ತಿರ್ತಾರೆ. ಕೋಟ್ಲೆ, ಅಜ್ಜಮ್ಮ, ಚಂಪಾ. ಇತ್ತ ವಿದ್ಯಾ ಕೆಲಸ ಮಾಡಿ ಶಾನೆ ಸುಸ್ತು ಅಂದ್ಕೊಂಡು ಬರ್ತಿರ್ತಾಳೆ. ಅಲ್ಲಿ ಮಂಚನ್ನು ಮತ್ತೆ ಹಾಸಿಗೆ ನೋಡಿ ಅಲ್ಲ ಅವ್ರು ಬಂದು ನನ್ನನ್ನೇ ಎಬ್ಬಿಸಿ ವಾದ ಮಾಡಿ ಮಂಚದ ಮೇಲೆ ಮಲ್ಕೋ ಅಂತ ಹೇಳೋ ಬದಲು ನಾನು ಈಗಲೇ ಮಲ್ಕೊಬಿಡ್ತೀನಿ. ಹೆಂಗೋ ಎಲ್ಲದಕ್ಕೂ ಬಾಡಿಗೆ ಕೊಡ್ತಾ ಇದ್ದೀನಲ್ವಾ, ಇದಕ್ಕೂ ಕೊಟ್ರೆ ಆಯಿತು ಅಂತ ಹೇಳ್ಕೊಂಡು ಕುತ್ಕೊಂಡು ಮಂಚದ ಮೇಲೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು, ಕಂದ ಇದನ್ನೆಲ್ಲ ನನಗೋಸ್ಕರ ಮಾಡ್ತಾ ಇಲ್ಲ, ನಿನಗೋಸ್ಕರ ನಿಮ್ಮಪ್ಪ ಮಾಡ್ತಾ ಇರೋದು. ನಾನು ಕಷ್ಟಪಟ್ಟರೆ ನಿನಗೂ ತೊಂದರೆ ಆಗ್ತದಲ್ವೇ, ಆಮೇಲೆ ನೀನು ನೆಲದ ಮೇಲೆ ಮಲ್ಕೋಬಾರ್ದು ಅಂತ ಕಾರಣಕ್ಕೆ ಇಟೆಲ್ಲ ಮಾಡ್ತಾವ್ರೆ ಅಂತ ಹೇಳ್ಕೊಂಡು ನಿದ್ದೆ ಮಾಡ್ತಿರ್ತಾಳೆ ವಿದ್ಯಾ. ಇತ್ತ ಭದ್ರ ಬಂದು ಎಲ್ಲ ಇವಳ ಯಾರನ್ನು ಕೇಳಿ ಮಂಚದ ಮೇಲೆ ಮಲ್ಕೊಂಡ್ಬಿಟ್ಟವಳೆ ಬಂದು. ದಿನಿಂದ ನೆಲದ ಮೇಲೆ ಮಲ್ಕೊಂಡು ನಿದ್ದೆ ಬರ್ತಾ ಇರಲಿಲ್ಲ. ಇವತ್ತಾದ್ರೂ ಮಂಚದ ಮೇಲೆ ಮಲ್ಕೊಳ್ಳೋಣ ಅಂತ ಬಂದರೆ ಇವಳು ಮಲ್ಗವಳಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಕಣ್ಬಿಟ್ಟು ನೋಡಿ ಕಣ್ಣು ಮುಚ್ಕೊಬಿಡ್ತಾಳೆ ವಿದ್ಯಾ. ವಿದ್ಯಾ ಅಲ್ಲ ಸಿ ವಿದ್ಯಾ, ಸಿ ವಿದ್ಯಾ ಅಂತ ಕೂಗ್ತಿರ್ತಾನೆ ಭದ್ರ. ಪಕ್ ತಿರ್ಕೊಂತಾಳೆ ವಿದ್ಯಾ. ಅಯ್ಯೋ ಇವ್ರು ಯಾಕಪ್ಪ ಇವಾಗ ಹಿಂಗೆ ಕೂಗ್ತಿದ್ದಾರೆ, ಇವಾಗ ಏನಾದರೂ ನಾನು ಎದ್ರೆ ಸುಮ್ಮನೆ ಬಾಡಿಗೆ ಅದು ಇದು ಅನ್ಕೊಂಡು ವಾದ ಮಾಡ್ಕೊಂಡು ನಿಂತ್ಕೋತಾರೆ. ಏನಾದರೂ ಆಗಲಿ ಕಣ್ಣು ಮಾತ್ರ ಬಿಡೋದು ಬೇಡ ಅಂತ ಅನ್ಕೊಂಡು ವಿದ್ಯಾ ಮಲ್ಕೊಂಡಿರ್ತಾಳೆ. ಎಲ್ಲ ಇವಳ ಯಾರನ್ನು ಕೇಳಿ ಈ ಮಂಚದ ಮೇಲೆ ಮಲ್ಕೊಂಡಿದೀಯೇ, ಹೇಳೆ ಮೇಕೆ ಇದು ನನ್ನ ಮಂಚ ಅಂತ ಭದ್ರ ಹೇಳ್ತಿರ್ತಾನೆ. ಪಕ್ ತಿರ್ಕೊಂತಾಳೆ ವಿದ್ಯಾ. ಹೇಳ್ದೆ ಮಲ್ಕೊಬಿಟ್ಟಿದ್ದೀನಿ ಅಂತ ಕೋಪ ಬಂದಿರಬೇಕು. ಇದು ತಂದಿರೋದು ನನಗೋಸ್ಕರನೇ ಅಂತವ ನಂಗೆ ಸಂದ ಗೊತ್ತು. ನಾಟಕ ಎಲ್ಲ ಬೇಡ ಸುಮ್ಕೆ ಇರಿ ಅಂತ ವಿದ್ಯಾ ಮಲ್ಕೊಂಡಿದ್ದ ಜಾಗದಲ್ಲೇ ಮನಸ್ಸಲ್ಲಿ ಅನ್ಕೊಂತಿರ್ತಾಳೆ. ಇತ್ತ ಚಂಪಾ ಆದ್ರೂ ಅಮ್ಮಮ್ಮ ಪಾಪ ಭದ್ರ ಭಾವ, ನೀವು ಅವ್ರನ್ನ ಸ್ಯಾನೆ ರೇಗಿಸ್ಬಿಟ್ರಿ ಬಿಡಿ, ಪಾಪ ಅವರು ಅಂತಿರ್ತಾಳೆ. ಪಾಪ ಅಲ್ಲ ಚಂಪಾ, ನಮ್ಮ ಅಣ್ತಮ್ಮ ಬಲ್ಕಳ್ಳ. ಅದಕ್ಕೆ ಅಮ್ಮನ ಮೇಲೆ ಬೆಟ್ಟದಷ್ಟು ಮನಸ್ಸಿನಲ್ಲಿ ಪ್ರೀತಿ ಇಟ್ಕೊಂಡು ಅವ್ರು ಕಷ್ಟ ಪಡೋದನ್ನ ನೋಡೋಕ್ಕಾಗ್ದೆ ಇಟೆಲ್ಲ ಮಾಡಿ ನಮ್ಗೇನು ಗೊತ್ತಿಲ್ಲದೆ ಇರಂಗೆ ನಾಟಕ ಮಾಡ್ತಾವ್ ನೋಡು ಅಂತ ಕೋಟ್ಲೆ ಹೇಳ್ತಾನೆ. ನಿಮ್ಮ ಮಾತು ದಿಟ ಕೋಟ್ಲೆ ಅಣ್ಣಯ್ಯ. ಅವ್ರಿಗೆ ವಿದ್ಯಾಕ್ಕನ ಮೇಲೆ ಮೊದ್ಲಿದ್ದು ಕೋಪ ಆಗ್ಲಿ ದ್ವೇಷ ಆಗ್ಲಿ ಇವಾಗಿಲ್ಲ. ದಿನ ಕಳ್ದಂಗೆ ಅವರು ಬದಲಾಯ್ತವ್ರೆ ಅಂತ ಚಂಪಾ ಹೇಳ್ತಾಳೆ. ನೋಡೆ ಗಂಡ ಹೆಂಡ್ರ ಮಧ್ಯ 1000 ಮನಸ್ತಾಪ ಇದ್ರು ಅವರಿಬ್ಬರನ್ನು ಒಂದೇ ಸೂರಿನಡಿ ಬದುಕಕ್ ಬಿಟ್ಬಿಟ್ರೆ ಪ್ರತಿ ಕ್ಷಣ ನೋವು ಗೋಡೆನಾ ಸ್ವಲ್ಪ ಪುಡಿ ಮಾಡ್ತಾನೆ ಹೋಗ್ತದೆ. ಮಾತು ಕಮ್ಮಿ ಇದ್ರು ಅಂತರನ್ನು ಅಷ್ಟೇ ಕಮ್ಮಿ ಆಗ್ತದೆ. ನೀವು ನೋಡ್ತಾ ಇರಿ, ಆದಷ್ಟು ಬಿರಿನೇ ಅವರು ಒಂದಾಗ್ಬಿಟ್ಟು ಮೊದ್ಲಿಗಿಂತ ಇನ್ನೂ ಹೆಚ್ಚು ಸಂತೋಷವಾಗಿರ್ತಾರೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಹೌದು ಅಜ್ಜವ್ವ, ಹೆಂಗೋ ಮಳೆಗಾಲ ಬರ್ತದೆ, ಇಬ್ರು ಜೊತೆಲ್ಲೇ ಅವ್ರೆ, ಹಂಗೆ ಸೆಟ್ ಆಗ್ಬಿಡ್ತಾರೆ ಅಂತಾನೆ ಕೋಟ್ಲೆ. ಭದ್ರ ಸುಮ್ಕೆ ಮರ್ಯಾದಿಂದ ಎದ್ರೆ ಸರಿ, ಇಲ್ಲ ಅಂತಂದ್ರೆ ನೀರು ತಂದಾಕ್ಬಿಡ್ತೀನಿ ಅಂತ ಭದ್ರ ಹೇಳ್ತಾನೆ. ಬಾಡಿಗೆ ಕೊಡ್ತೀನಿ ಅಂತಂದ್ರು ನಾನು ಯಾಕೆ ಮಾತು ಕೇಳಬೇಕು, ನಾನಂತೂ ಎದಳಕ್ಕಿಲ್ಲ, ಅದೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಅನ್ಕೊಂಡು ಮಲ್ಕೊಂತಾಳೆ ವಿದ್ಯಾ. ಈ ನಿದ್ದೆ ಮಾಡೋರನ್ನ ಬೇಕಾದ್ರೆ ಎಬ್ಬರಿಸ್ಬೋದಂತೆ, ಆದರೆ ಈ ನಿದ್ದೆ ಮಾಡಿದವ್ರ ಥರ ನಾಟಕ ಮಾಡ್ತಾರಲ್ಲ ಅವ್ರನ್ನ ಮಾತ್ರ ಎಬ್ಬರ್ಸೋಕ್ಕಾಗಕ್ಕಿಲ್ಲ. ಅದನ್ನ ನಿನ್ನ ನೋಡಿ ಗಾದೆ ಮಾಡಿರಂಗವ್ರೆ ಕಣೆ, ಎದ್ದೋಳೆ ಮೇಕೆ ಅಂತಿರ್ತಾನೆ ಭದ್ರ. ನಿನ್ನ ವರ್ಷೆ ನನ್ನ ಹತ್ರ ತೋರಿಸ್ಬೇಡ, ಮರ್ಯಾದೆಯಿಂದ ಎದ್ದೋಳು ಇರೋ, ನಿನಗೆ ಮಾಡ್ತೀನಿ ಅಂತ ಹೇಳಿ ಬಕೆಟಲ್ಲಿ ನೀರು ತಂದು, ನೋಡೋ ಬಕೆಟಲ್ಲಿ ನೀರು ತಂದಿದ್ದೀನಿ ಎರಚ್ಬಿಡ್ತೀನಿ, ಸುಮ್ಕೆ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ, ನೋಡು ಎದ್ಬಿಡು ಇವಳನ್ನ ಅಂತ ಹೇಳಿ ನೀರು ಎತ್ಕೊಂಡು ಚೆಲ್ಲೋದಕ್ಕಂತ ಹೋಗ್ತಾನೆ. ಅವಳು ಮುಂದಕ್ಕೆ ಜರ್ಕೊಂಡು ಹೋಗ್ತಾಳೆ. ಇದನ್ನೇ ಹೇಳೋದು ಬಂಡ ಧೈರ್ಯ ಅಂತ. ಕುಳ್ಮುಟೆ ಮಲ್ಕ, ಇವಾಗ ಬೆಳಗ್ಗೆಗೆ ವಿಚಾರಿಸ್ಕೊಂತೀನಿ. ನೋಡು ನಾನು ಕಾಸು ಕೊಟ್ಟು ತರಿಸಿರೋ ಮಂಚ ಇದು, ನಾನೇಕೆ ನೆಲದ ಮೇಲೆ ಮಲ್ಕೋಬೇಕು, ಇಲ್ಲೇ ಪಕ್ಕದಲ್ಲೇ ಮಲ್ಕೊಂತೀನಿ ನನ್ನ ಮಂಚದಲ್ಲಿ ಅಂತ ಹೇಳಿ ತಲೆಮುಟೆ ಅಡ್ಡ ಇಟ್ಬಿಟ್ಟು ಮಲ್ಕೊಂತಾನೆ ಭದ್ರ ಪಕ್ಕದಲ್ಲಿ. ಇತ್ತೋದ್ಲಾಡಿ ಭದ್ರನ ಮೇಲೆ ಕೈ ಹಾಕ್ತಾಳೆ ವಿದ್ಯಾ. ನನ್ನ ಮೇಲೆ ಯಾಕೆ ಕೈ ಹಾಕಿದ್ಯಾ ಅಂತ ಹೇಳಿ ಎದ್ದು ಕೂತ್ಕೊಂತಾನೆ ಭದ್ರ. ವಿದ್ಯಾ ಎದ್ಬಿಟ್ಟು, ಅಲ್ಲ ನೀವ್ಯಾಕೆ ನನ್ನ ಪಕ್ಕದಲ್ಲಿ ಬಂದು ಮಲ್ಕೊಂಡ್ರಿ ಅಂತ ಕೇಳ್ತಾಳೆ. ಇದು ನನ್ನ ಮಂಚ ಅಂತಾನೆ ಭದ್ರ. ಆದರೆ ಇದು ತಂದಿರೋದು ನನಗೋಸ್ಕರ ತಾನೇ, ಅದಕ್ಕೆ ನಾನು ಮಲ್ಕೊಂಡೆ. ನೋಡಿ ನಾನು ಕೇಳ್ದೆ ಮಲ್ಕೋಬಿಟ್ಟೆ ಅಂತ ಕೋಪನಾ, ಬೇಸರ ಮಾಡ್ಕೋಬೇಡಿ, ಸಾರಿ ಅಂತ ಕೇಳ್ತಿರ್ತಾಳೆ ವಿದ್ಯಾ. ನನಗೂ ನಿನಗೂ ಸೆಟ್ ಆಗಕ್ಕಿಲ್ಲ, ಸುಮ್ಮನೆ ಹೋಯ್ತಾ ಇರೋ ಅಂತ ತಳ್ತಾನೆ ಭದ್ರ. ಗೌಡ್ರೆ ಅಂತ ಹತ್ರ ಹೋಗ್ತಿರ್ತಾಳೆ ವಿದ್ಯಾ. ಬೆಚ್ಚಬಿದ್ದು ಎದ್ದು ಕುತ್ಕೊಂಡು ಭದ್ರ, ಇದು ಕನಸ, ಅಯ್ಯ ನನ್ಗೆ ಯಾಕಪ್ಪ ಇಂಥ ಕನಸು ಬಿತ್ತು, ಭದ್ರ ಯಾಕೋ ನಿನ್ನ ಮನಸ್ಸು ಕರಗ್ತಾ ಇರಂಗದೆ, ಹುಷಾರ್ ಕಂಡ್ಲಾ ಹುಷಾರು ಅಂತ ಭದ್ರ ಅನ್ಕೊಂತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.
ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.